ಬೈಲಹೊಂಗಲ ಪಟ್ಟಣದ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕ ಸುರೇಶ್ ಪಾಟೀಲ್ ಮತ್ತು ಸಿಬ್ಬಂದಿ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ಸಂಬಂಧಿಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಬೈಲಹೊಂಗಲದ ವ್ಯಾಪಾರಿಗಳು ಬುಧವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಂಗಡಿ ಮುಂಗಟ್ಟು ಬಂದ್ ನಡೆಸಿ ಪುರಸಭೆ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ವ್ಯಾಪಾರಿಗಳಿಗೆ ಅತಿಯಾದ ದಂಡ ವಿಧಿಸಿ ಅಧಿಕಾರದ ದರ್ಪ ತೋರಲಾಗುತ್ತದೆ ಅಂತ ವ್ಯಾಪಾರಸ್ಥರ ಮುಖಂಡರಾದ ಮಹಂತೇಶ್ ವಾಲಿ, ಸುಭಾಷ್ ವಾಗೇವಾಡಿ, ಡಾಕ್ಟರ್ ಶಿವನಾಗ ಅವಕ್ಕನವರ ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡ ಕಾರ್ಖಾನೆಗಳು ಮತ್ತು ಹೋಲ್ಸೇಲ್ ಮಳಿಗೆಗಳಿಂದ ದೇಶಾದ್ಯಂತ ಪ್ಲಾಸ್ಟಿಕ್ ಹರಿದು ಹೋಗುತ್ತಿರುವಾಗ ಚಿಕ್ಕ ವ್ಯಾಪಾರಿಗಳನ್ನೇ ಗುರಿ ಮಾಡುವುದು ನ್ಯಾಯವಲ್ಲ ಅಂತ ವಾಗ್ದಾಳಿ ನಡೆಸಿದರು. ಸರ್ಕಾರವೇ ಹಾಕಿದ ನಿಯಮಗಳನ್ನು ಜನರ ಮೇಲೆ ದೌರ್ಜನ್ಯವಾಗಿ ಜಾರಿಗೊಳಿಸಲಾಗುತ್ತದೆ ಅಂತ ಆರೋಪಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆಯ ಮುಖ್ಯಾಧಿಕಾರಿ ವೀರೇಶ್ ಹಸಬಿ ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿ ಪ್ರತಿಕ್ರಿಯಿಸಿ, ಪಟ್ಟಣದ ವ್ಯಾಪಾರಸ್ಥರು ಮೊದಲಿನಂತೆ ತಮ್ಮ ವ್ಯಾಪಾರವನ್ನು ಮುಂದುವರಿಸಬಹುದು, ಆದರೆ ಹಂತ ಹಂತವಾಗಿ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ನಿಷೇಧ ಜಾಗೃತಿ ಮೂಡಿಸುವುದು ಅಗತ್ಯ. ಪ್ಲಾಸ್ಟಿಕ್ ಬ್ಯಾನ್ ಕೇವಲ ಸರ್ಕಾರದ ಅಭಿಯಾನವಲ್ಲ, ಇದಕ್ಕೆ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ ಅಂತ ತಿಳಿಸಿದರು. ಮಾತುಕತೆ ನಂತರ ಕೆಲವು ವ್ಯಾಪಾರಿಗಳು ಅಂಗಡಿಗಳನ್ನು ಪುನಃ ತೆರೆಯಲಾರಂಭಿಸಿದರು. ನಿಯಮ ಜಾರಿಗೆ ಸಂಬಂಧಿಸಿದಂತೆ ಸೂಕ್ತ ಮಾರ್ಗಸೂಚಿಗಳೊಂದಿಗೆ ಪರ್ಯಾಯ ವ್ಯವಸ್ಥೆ ಒದಗಿಸಬೇಕು ಎಂಬ ಬೇಡಿಕೆಯನ್ನು ಮುಂದುವರೆಸಿದ್ದಾರೆ. ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಅಂತ ವ್ಯಾಪಾರಿಗಳು ಎಚ್ಚರಿಸಿದ್ದಾರೆ. ಈ ವೇಳೆ ಸುನೀಲ ಒಳಸಂಗ, ರುದ್ರಪ್ಪ ಶಿವಾಪುರ, ನಾಗೇಶ್ ಕೊಂಡಿ, ಬಸವರಾಜ್ ಬಾವಿಮನಿ ಹಾಗೂ ನೂರಾರು ವ್ಯಾಪಾರಸ್ಥರು ಹಾಜರಿದ್ದರು. ಅದೇನ್ ರೂಲ್ಸ್ ಐತ್ರಿ? ಹಾಗೂ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ವತಿಯಿಂದ ಕಿರಾಣಿ ಅಸೋಸಿಯೇಷನ್, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಮತ್ತು ಎಲ್ಲ ವ್ಯಾಪಾರಸ್ಥರ, ಬೀದಿ ವ್ಯಾಪಾರಸ್ಥರ, ಹೋಟೆಲ್ ಮತ್ತು ಬೇಕರಿ ಇವರ ಸಲುವಾಗಿ ನಾವು ಒಂದು ಮನವಿ ಕೊಡಾಕ ಅಂತ ಹೇಳಿ ನಾವು ಇವತ್ತು ಬೈಲಹೊಂಗಲ ನಗರಸಭೆ ಅಧಿಕಾರಿಗೆ ಮನವಿ ಕೊಡಾಕಂತ ಹೇಳಿ ಮನವಿ ಹೇಳಾಕ. ಯಾಕಂದ್ರೆ ಅವರು ನಿನ್ನೆ ಬಂದ ನಮ್ಮ ಅಂಗಡಿಗೊಳಗ ಮನಿ ಒಳಗ ದೌರ್ಜನ್ಯ ಮಾಡಿ ಮನಿ ಒಳಗ ಸದಕ್ಕೆ ಹೊಕ್ಕ ಕೆಲಸ ಪ್ಲಾಸ್ಟಿಕ್ ಇವನದು ಎಲ್ಲ ಚೆಕ್ ಮಾಡಿದಾರ. ಮತ್ತೆ ಚೆಕ್ ಮಾಡಿ ಅಂಗಡಿಯಾಗ ಸಿಕ್ಕಂತ ಪ್ಲಾಸ್ಟಿಕ್ ಅದು ತಗೊಂಡು ಹೋಗಿದಾರ. ಆದ್ರ ಸರ್ಕಾರ ಪ್ಲಾಸ್ಟಿಕ್ ತಯಾರು ಮಾಡೋರ್ನು ಅಂಗಡಿ ಬಿಟ್ಟು ಬೇಕಾದಂಗೆ ಚಾಲೂ ಮಾಡ್ರಿ, ಆದ್ರೆ ಪ್ಲಾಸ್ಟಿಕ್ ತಂದು ನೀವು ಉದ್ಯೋಗ ಮಾಡೋರಿಗೆ, ಈಗ ನಾವು 1 ಕಿಲೋ ಸಕ್ರೆ ಕಟ್ಟಬೇಕಾರ ಪ್ಲಾಸ್ಟಿಕ್ದಾಗ ಹಾಕಿದ್ಲೆ ಕಟ್ಟಾಕ್ ಬರುದಿಲ್ಲ. ಈಗ ಎಣ್ಣೆ ಕೊಡ ಅಂತೇಳಿ ಬರ್ತಾರ. ಆ ಎಣ್ಣೆನು ನಾನು ಶಿವನಾಗ್ ಅವಕ್ನವ್ರ ಅಂತೇಳಿ, ನಾನು ನೀಟ್ PG ಸ್ಟೂಡೆಂಟ್ ಅದೇನು, ಡಾಕ್ಟರ್ ಅದೇನು. ಇಲ್ಲಿ ಏನಾಗತ್ತೆ ಅಂದ್ರ ಬಡ ಮಾರಾಟಗಾರರು ಬಂದಾರು, ಅವ್ರೆಲ್ಲಾ ಮಾರಾಕತ್ತಾರು. ಇವ್ರು ಅದನ್ನ ಬಿಟ್ಟ ಏನ್ ಈಗ ಹೆಂಗಂದ್ರ ಕುಡಿಯೋದ್ ಬಿಟ್ಟು ಸೆರೆ ಹಿಡಿಯೋದ್ ಬಿಟ್ಟು ಕುಡುಕರ್ನ ಹಿಡ್ದಂಗ ಆಗತೈತಿ. ಅದಕ್ ಕುಡಿಯತ್ತೀರಿ ನೀವು ಅಂತ ಹೇಳಿ ಹಂಗ ಆಗತೈತಿ. ಇವತ್ ನಾ ಬಂದಿದ್ದ ಬೇರೆ ವಿಷಯ ಸಲುವಾಗಿ, ಇಲ್ಲ ನಾ ಎದಕ್ ಬಂದಿದ್ದಂದ್ರ ಈ ಮುನ್ಸಿಪಾಲಿಟಿ ಸರ್ ಅವ್ರಿಗೆ ಒಂದು ಅವೇರ್ನೆಸ್ ಸಲುವಾಗಿ ಬಂದಿದ್ನಿ. ಇವ್ರು ಪ್ಲಾಸ್ಟಿಕ್ ಸಲುವಾಗಿ ಇಲ್ಲ ನಾವು ಆರೋಗ್ಯ ಉಳಿಸ್ತಾವ್ ಬೈಲಹೊಂಗಲದವ್ರದ್ದು ಹಂಗ ಹಿಂಗ ಅಂತ ಹೇಳಿ ಇವ್ರನ್ನ ಅಟ್ಯಾಕ್ ಮಾಡತ್ತಾರು. ಒಂದಿಟ ನಮ್ ಬೈಲಹೊಂಗಲ್ ನೋಡ್ರಿ ಎಷ್ಟು ಚಂದ, ಏನ್ ಸಿಂಗಾಪುರ್ ಗತೆ ಕಾಣತ್ತೆ ಬೈಲಹೊಂಗಲ. ಅಲ್ಲಿಂದ ಹಿಡಿದು ಮುರುಗೋಡ್ ರೋಡ್ ಮಠ ಅನ್ನೋದು ಧೂಳು ಬಿದ್ದತೆ. ಈ ಕಡೆ ಒಂದು ಮೂಲಿ ಗುಂಪು ಈ ಕಡೆ ಬಿದ್ದತಿ, ಆ ಕಡೆ ನಡಕ್ ಡಿವೈಡರ್ ನಡಕ್ ಆಚೆ ಕಡೆ ಬಿದ್ದತಿ. ಇವ್ರು ರೋಡ್ ಕಸ ಹೊಡಿಯೋದಿಲ್ಲ, ಏನ್ ಒಂದು ಬೈಲಹೊಂಗಲ್ನಾಗ ಒಂದು ರೋಡ್ ಇಲ್ಲ, ಅದನ್ನ ಬಿಟ್ಟ ಕೌಲಿ ಬೆಳೆಯಂಗಿಲ್ಲ. ಒಂದ್ ರೋಡ್ ಸೀದಾ ಅದಾವನ್ ಹೇಳ್ರಿ ಬೈಲಹೊಂಗಲ್ನಾಗ. ಎಲ್ಲಾ ಕಡೆ ದಡಿಕೆ, ವಯಸ್ಸಾದವ್ರು ಹಾಕೊಂಡ್ ಬೆಳಕತ್ತಾರ ಜರ್ಜರ್ದ. ಇವ್ರು ಸುಡ್ಗಾಡಕ್ ಇಲ್ಲೇ ಮುನ್ಸಿಪಾಲಿಟಿ ಮುಂದೆ ಹದಿಗೆಟ್ಟತ್ ರೋಡ್ ಇಲ್ಲಿ ಮಾಡಾಕ್ ಇವ್ರಿಗೆ ಇದಿಲ್ಲ. ಅದನ್ನ ಬಿಟ್ಟ ಏನ ಕಾರ್ಬನ್ ಸೈಕಲ್, ಪ್ಲಾಸ್ಟಿಕ್ ಇನ್ನ ಅಮೆರಿಕದ್ ಮಾತಾಡಕತ್ತಾರ ಇವ್ರು. ಮೊದಲ 2025 4ನೇ ಎಕಾನಮಿ ನಮ್ ಭಾರತದ ಮೋದಿ ಅವ್ರು ಹೇಳ್ತಾರ ಒಂದ್ ರೋಡ್ ಮಾಡಕ್ ಆಗುವ ಸುಡ್ಗಾಡಿಲಿ. ಎಷ್ಟ್ MLA ಗಳು ಬರಾಕತ್ತಾರ, ಎಷ್ಟ್ ನೀವು ಎಟ್ರು ಇಲ್ಲ ಅದಾರಿ, ಎಷ್ಟು ಜವಾಬ್ದಾರಿ ಅಂತ ಎಲ್ಲಾ ದೊಡ್ಡ ಮಂದಿ ಅದಾರ ಇಲ್ಲಿ. ನಾನ್ ನಿಮ್ ಎಲ್ಲಾರ ಪರವಾಗಿ ಮಾತಾಡಕ್ ಬಂದಿಲ್ಲ, ನನ್ನ ಒಬ್ಬನ ಆರೋಗ್ಯ ಉಳಿಸ್ಕೊಳಕ್ ಬಂದಿಲ್ಲ ನಾ ಇಲ್ಲಿ. ನಿಮ್ ಆರೋಗ್ಯಗಳು ಚಲೋ ಅದಾವ ಬೈಲಹೊಂಗಲ್ನಾಗ. ನೀವು 1 ದಿನ ಹಿಂಗ್ ಕಣ್ ತಕ್ಕೊಂಡ್ ಗಾಡಿ ಹೊಡ್ಯಾಕ್ ಆಗತ್ತೈತಿ ಬೈಲಹೊಂಗಲ್ನಾಗ. ಎಲ್ಲಾರು ಹಿಂಗ್ ಹೊಡಿ, ಆ ಕಡೆ ತಿರುಗಿಸೋಡಿ. ನಿಮ್ ಮನ್ಯಾನ ಸಣ್ಣ ಹುಡುಗರಿಗೆ ಅಟ್ಟರಿಗೂ ನಾ ಹೇಳಾಕ್ತೇನೆ ಡಾಕ್ಟರ್ ಆಗಿ, ಇನ್ನೊಂದು 3 ರಿಂದ 4 ವರ್ಷದೊಳಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರ್ತಾವು. ನೀವು ಮುನ್ಸಿಪಾಲಿಟಿ ಅವ್ರಿಗೆ ಕೇಳುವಂತ ಪ್ರಾಬ್ಲಮ್ಸ್ ಅನ್ನು ಕೇಳೋದು ಬಿಟ್ಟು ನಿಮ್ಮನ್ನ ಹೇಳ್ಬೇಡ್ರಿ. ಡೈಲಿ ಬಂದ್ ಕೇಳ್ರಿ ಅವ್ರನ್ನ, ರೋಡ್ ಎಲ್ಲಿ ಹೊಡೆದಿನಿ, ಕಸ ಟ್ಯಾಕ್ಸ್ ತುಂಬ್ತಾರಲ್ಲ, ಅಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ತುಂಬ್ತಾರಲಿ, ಅಷ್ಟು ಮುನ್ಸಿಪಾಲಿಟಿ ಟ್ಯಾಕ್ಸ್ ತುಂಬ್ತಾರೆ, ಅಷ್ಟು ನೀರಿನ ಟ್ಯಾಕ್ಸ್ ತುಂಬ್ತಾರೆ, ಅಷ್ಟು ನೀರಿನ ಟ್ಯಾಕ್ಸ್ ತುಂಬಾತರಿ. ಪ್ರಾಪರ್ಟಿ ನಿಮ್ಗೆ ಉಸಿರಾಡಕ್ ಚಲೋ ಗಾಳಿ ಬೇಡ, ಆಯ್ತು ಇವತ್ತೆಲ್ಲಾರು ಬಂದರಿ, ಇವತ್ತು ಎಕನಾಮಿಕ್ಸ್ ಸಲುವಾಗಿ ಬಂದರಿ, ಇಷ್ಟೆಲ್ಲಾ ದುಡ್ಡು ಗಳಿಸಿರಿ, ಗಳಿಸಿ ಹೋಗಿ ನಾಳೆ ಹಾಸ್ಪಿಟಲ್ನಾಗ ಇದನ್ನ ಹೋಗಿ ಇಟ್ಟು ಅಂದ್ರೆ ನಿಮ್ಗೆ ಏನಾಗೋದೈತಿ? ಇವ್ರು ಎದಕ್ ಅದಾರ ಇಲ್ಲಿ?
ಇವ್ರಿಗೆ ರೋಡ್ ಕ್ಲೀನ್ ಮಾಡಂತ ಹೇಳ್ರಿ. ಮೊದಲು ಮಾಡೋ ಕೆಲಸದೊಳಗ ಇವ್ರಿಗೆ ಇದ್ರ ಮಾಡಿ ಬಂದಿಲ್ಲ ಭಾಷಣ ಎಲ್ಲಾರು ಪ್ಲಾಸ್ಟಿಕ್ ಎದಕ್ ಮಾರತಿ ಅಂದ್ರ ಇವ್ರ ಏನ್ ಮಾಡ್ಯಾರ ಮಾರವ್ ಹೋಗಿ ಹಿಡ್ರಿ ಮೊದಲ ತಯಾರು ಮಾಡೋ ಕಳಿಸ್ತಾರ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದೊಂದು ಈ ಕಾಂಗ್ರೆಸ್ ಪಾರ್ಟಿ ಆಯ್ತು ಬಿಜೆಪಿ ಅವ್ರವ್ರ ವಕ್ತಾರಗಳನ್ನ ಕಳಿಸ್ತಾರ. ಸ್ಪೆಷಲಿ ಕಾಂಗ್ರೆಸ್ದವ್ರಿಗೆ ಚೈನಾ ಜೊತೆ ಅಫೆಕ್ಷನ್ ಬಾಳ ಐತಲ್ಲ, ಅವ್ರ ನಡಕ್ ಕಳಿಸಿದ್ರಲ್ಲಿ ಅವ್ರೆಲ್ಲಾ ಬಂದ್ ಅಲ್ಲಿ ಸಿಟಿಗಳನ್ನ ನೋಡಿ ಹೋಗ್ತಾರ ಏನ ಹೆಂಗ. ವಾವ್, ಅವ್ರ ಏನು ಅನ್ಕೊಳ್ಳೋದಿಲ್ಲ, ಹಿಂಗ್ ನಿಂತ ಒಂದ್ ಸೆಲ್ಫಿ ಹೊಡ್ಕೊಂಡು ಹೋಗ್ಬಿಡ್ತಾರ. ವಾವ್ ಎಷ್ಟ್ ಚಂದ ಐತಿ ಅಂತ ಹೇಳಿ ನೀವ ಇಮ್ಯಾಜಿನ್ ಮಾಡ್ಕೋರಿ. ನೀವ ಎಲ್ಲಾರು ನಿಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳನಾಗ ಅಲ್ಲಿ ಗುಡ್ಡ ಇಲ್ಲಿ ಗುಡ್ಡ ಹಿಂಗ ಅಟ್ ಚಂದ ರೂಟ ಅಟ್ ಫಾರೆನ್ ಹಿಂಗೆಲ್ಲಾ ಫೋಟೋ ಹಾಕ್ತಾರೆ. ನಿಮಗ್ ಅನ್ಸುದಿಲ್ಲ ನಮ್ಮ ಮೂರ್ ಬೈಲೊಂಗಲ್ ಇಟ್ ಚಂದ ಇಲ್ಲಿ ಇದ್ರದೊಂದು ಹಾಕ್ಬೇಕು ಅಂತ ಯಾಕೆ ಹೇಳು? ಹಾಕಿದ್ರೆ ಯಾವ್ದಾರ ನಮ್ಮನ್ ಲೈಕ್ ಮಾಡೋದು ಯಾವ್ದೋ ಧೂಳ್ನ್ಯಾಗ ನಿಂತ ಫೋಟೋ ಹಾಕಿದ ಅನ್ನೋಪ ಅನಿಸ್ತತೋ ಇಲ್ಲೋ ನಿಮ್ಗೆಲ್ಲ? ಏನ ನ್ಯಾಯ ಬೇಕು ಅಲ್ಲ, ನ್ಯಾಯ ತಗೋಬೇಕು ನಾವು. ಅವ್ರನ್ನೇನ್ ಕೇಳುದ? ಎಷ್ಟ್ ದಿನ ನ್ಯಾಯ ಬೇಕು ಅಂತ ಕೇಳೋರ್ ನೀವು? ನಮ್ ಅಜ್ಜಗಳು ಕೇಳಿರ, ಅವ್ರ ಅಜ್ಜಗಳು ನಮ್ ಭಾರತದಾಗ ನಾವು ಇಷ್ಟ ಸ್ವಾಭಿಮಾನಿಗಳಲ್ಲ. ನಾವು ಹೊಟ್ಟಿಗೆ ಅನ್ನಾನ ತಿಂತಾವ ಎಲ್ಲಾರು. ಆದ್ರೂ ಬ್ರಿಟಿಷರ್ ನಾವ್ ಕೈ ಮುಗಿದ್ ಕೇಳೋದು ಏನ್ ಹೇಳುವ? ಸ್ವಾತಂತ್ರ್ಯ ಕೊಡ್ರಿ ಅಂತ. ಯಾವತ್ತು ಕೇಳೋದ್ರಿಂದ ಸಿಗುದಿಲ್ಲ, ಅದನ್ನ ಕಿಸ್ಕೋಬೇಕು ನಾವೆಲ್ಲರೂ. ನೀವ್ ಯಾವ ಮುನ್ಸಿಪಾಲ್ಟಿ ಪ್ಲಾಸ್ಟಿಕ್ ಐತಲ್ಲ ಉಪಯೋಗ ಮಾಡ್ತೇವೆ, ಏನ್ ಮಾಡ್ತೇರಿ ನೀವು? 4 ಮಂದಿ ನಿಂದ್ರಿ, ಗಂಡಸರು ಅದಾರಲ್ಲ ಊರಾಗ, ಎಲ್ಲಾರು ನಿಂತ್ ಕೇಳ್ರಿ. ಅಲ್ಲಿ ನಮ್ಮನ್ ಏನ್ ಹಿಡಿತಿ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಅವ್ರನ್ನ ಹಿಡಿಯೋಕ್ ಸುಳಿ ಮಕ್ಕಳ್ರಿ ಅಂತ ಹೇಳಲ್ಲ ಎಲ್ಲಾರು. ಅದನ್ನೆಲ್ಲ ಹೇಳ್ರಿ ನೀವು, ಅದನ್ನ ಹೇಳ್ರಿ. ಏನ ನೀವೆಲ್ಲ ಇದನ್ನ ನೀವ್ ಎಷ್ಟ್ ತಲಿ ತಗ್ಗಿಸಿ ನಡೀತಾರಿ, ನೀವು ತಲಿ ಮ್ಯಾಲ ಹೊಡೆದ ನಡೀತಾರ ಮಂದಿ. ಭಾರತ್ ನಾ ಏನ್ ಹೇಳ್ತಾನೆ, ನಮ್ಮ ಅಜ್ಜಗಳು ಹಿಂಗ ಒಡಕ್ ಬೈಲೊಂಗಲ್ನಾಗ ಇದ್ರ 2025 ಮಿಲೇನಿಯಲ್ಸ್ ಅಲ್ಫಾ ಜೆನ್ಸಿ ನಾವು ಹಿಂಗಾದವ್. ಯಾರ ಬೈಲೊಂಗಲ್ ಒಂದರ ನೋಡಿರಿ 10th ಮುಗ್ದ ಹುಡುಗರೆಲ್ಲ ಬೈಲೊಂಗಲ್ ಬಿಟ್ಟು ಬೇರೆ ಜಿಲ್ಲಾ ಕಲಿಯಾಕ್ ಹೋಗುದು. ನೀವ ಹೇಳ್ರಿ ನಿಮ್ ಮಕ್ಕಳ ಬೈಲೊಂಗಲ್ಲ ಕಳಿಸ್ತಾರ ನೀವು? ಎಲ್ಲ ಇಲ್ಲಿ ಇರೋರು ನೀವ ಅಂತಾರ ನಮ್ ಮಗನ ಅಲ್ಲಿ ಕಳಿಸ್ತಾನೆ ಈ ಕಳಿಸ್ತಾನೆ. ನಮ್ ದೇಶ ಅವನ ಮಾಡು ಡೆವಲಪ್ಮೆಂಟ್. ನಿಮ್ಮನ್ನ ಎಲ್ಲಾರ್ನು ಬರೀ ಜಾತಿ ಧರ್ಮ ಎಲೆಕ್ಷನ್ ಬಂದ್ ಕೂಡ ಇಲ್ಲಿರೋ ಮುಸ್ಲಿಂಗಳು ಬಂದಾರೆ. ನಿಮಗ ಆರೋಗ್ಯಕ್ಕೆ ಉಸಿರಾಡಕ್ ಸಮಸ್ಯೆ ಆಗತ್ತಿರ್ಲಿ ಏನ್ ಸಿದ್ದರಾಮಯ್ಯ ಸರ್ಕಾರನಾದ್ಲೆ ಧೂಳ್ ಈ ಕಡೆ ಹೊಂಟತ್ರ ಇಲ್ಲ ರೀ, ಮುಂದೆ ಬರತ್ತಿಲ್ಲ. ಏನ ಸೆಂಟ್ರಲ್ ಮೋದಿ ಕುಂತಾನಂತ ನಮ್ ಹಿಂದೂಗಳು ನೋಡಿ ಈ ಕಡೆ ಹೊಂಟತ್ರ ಧೂಳ ಇಲ್ಲ ರೀ. ಎಲ್ಲಾರ್ನು ಅವ್ರ ಏರ್ ಫಿಲ್ಟರ್ ಹಾಕೊಂಡ್ AC ರೂಮ್ನಾಗ ಎಲ್ಲಾರು ಆರಾಮ್ ಕುಂತಾರ. ಸೊ ನೀವು ಲೀಗಲ್ ಇರುವಂತ ಟಾಪಿಕ್ ಬಗ್ಗೆ ಮಾತಾಡ್ರಿ. ಉಳಿದದ್ದನ್ನೆಲ್ಲ ನೀವು ವಿಕ್ಟಿಮ್ಗಳಾಗಿ ಮಾಡಕ್ ಬರ್ಬೇಡ್ರಿ. ನೀವ ಏನೋ ತಪ್ಪು ಮಾಡಿದರಿ ಸರ್, ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನಾವು ಬಡವ್ರದೇವು, ನೀವು ಬಡವರು ಶ್ರೀಮಂತರು ಯಾರಿಗೆ ನೀವ್ ಯಾಕೆ ಹೇಳ್ತಾರಿ ಅದನ್ನ? ಏನ ನೀವು ಲೀಗಲಿ ಎಲ್ಲಿ ಐತಿ ಅಲ್ಲಿ ಹೋಗಿ ಹಿಡೀರ ಅಂತ ಹೇಳ್ರಿ. ಮುನ್ಸಿಪಾಲಿಟಿ ಅಧಿಕಾರಿ ಬಂದ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರ ಅಂಗಡಿ ಒಳಗೆ ಹೋಗಿ ದೌರ್ಜನ್ಯ ಮಾಡಿದಾರ. ಅವ್ರ ಪ್ಲಾಸ್ಟಿಕ್ ಹೆಸರ ಮೇಲೆ ಅವ್ರ ಅಂಗಡಿ ಒಳಗನ ಹೋಗಿ ಏನ್ ಬೇಕಾದ್ ಮಾಡುದು, ಶಿಕ್ಷಕ ಕೈ ಹಾಕಿ ಚೆಕ್ ಮಾಡುದು, ಅಂಗಡಿಗಳದ ಮನಿಗಳದಾಗ ಹೋಗುದು, ಗಲ್ಲಿಗಳದ ಕೈ ಹಾಕುದು, ಈ ರೀತಿ ಆದಂತ ಮಾಡಬಾರದಂತ ಕೃತ್ಯ ಮಾಡಿದಾರು. ಇದಕ್ಕ ಮುನ್ಸಿಪಾಲಿಟಿ ಅವ್ರು ಸರಿಯಾಗಿ ಆಕ್ಷನ್ ತಗೊಂಡು ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ನಾವು ಮುನ್ಸಿಪಾಲಿಟಿಗೆ ಕೇಳ್ಕೊತೇವೆ. ಇದರಿಂದ ಇಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಏನೈತಿ ಹೋರಾಟ ಕೈಗೊಳ್ತಾವು. ಈ ರೀತಿ ದೌರ್ಜನ್ಯ ನಾವೇನೈತಿ ಯಾರು ವ್ಯಾಪಾರಸ್ಥರು ಸಹಿಸುವುದಿಲ್ಲ. ಇದು ಏನೈತಿ ಈ ಪ್ಲಾಸ್ಟಿಕ್ ಸಲುವಾಗಿ ಏನ್ ತೊಂದರೆ ಕೊಡತಾರು ವ್ಯಾಪಾರಸ್ಥರಿಗೆ, ಇದು ಸಂಪೂರ್ಣವಾಗಿ ಕ್ಲಿಯರ್ ಆಗೋ ಮಟ್ಟ ನಾವು ಯಾರು ವ್ಯಾಪಾರಸ್ಥರು ಅಂಗಡಿ ಕದ ತೆಗಿಯೋಂಗಿಲ್ಲ. ಅನಿರ್ದಿಷ್ಟವಾಗಿ ಮುಷ್ಕರ ಕೈಗೊಳ್ತೇವಿ. ಮತ್ತೆ ಇಲ್ಲಿಂದ ಬಿಟ್ಟು ಯಾರು ನಾವು ಹೋಗುದಿಲ್ಲ. ಎಲ್ಲಾ ಪೂರ ಅಂಗಡಿಗಳಿಗೆ ಬಂದ್ ಮಾಡ್ಕೊಂಡ್ಬಂದು ಪೂರ ಸಂಪೂರ್ಣ ಬೈಲೊಂಗೆಲ್ಲ ಬಂದ್ ಕರಿತೇವೆ. ಈಗ ಇದ್ರ ಬಗ್ಗೆ